ಸೊ ಅನ್ನಪೂರ್ಣೇಶ್ವರಿ ಬಸ್ಸು ಬುಕ್ ಮಾಡ್ಕೊಂಡು ಕರೆಕ್ಟ್ 9 ಗಂಟೆ ಅಷ್ಟೊತ್ತಿಗೆ ಹೊಸನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತಿದ್ದೆ. ಒಂದು 1.5 ಗಂಟೆ ಆಗಿತ್ತು. ಆಲ್ಮೋಸ್ಟ್ ರಿಪ್ಪನ್ಪೇಟೆ ದಾಟಿದ್ವಿ ನಾವು. ಆಲ್ಮೋಸ್ಟ್ ಸುಡೂರ್ ಹತ್ತ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದ್ ಕಾಡಿನ ದಾರಿ ಇತ್ತು, ನೆಟ್ವರ್ಕ್ ಇಲ್ಲ. ಸಡನ್ ಆಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಯಾರೋ ಕೂಗ್ದಂಗ್ ಆಯ್ತು. ಕೂಗ್ದಂಗ್ ಆದಾಗ ಎಲ್ಲ ಜನ ಓಡ್ತಿದ್ರು. ಏನನ್ನು ನೋಡೋ ಅಷ್ಟ್ರಲ್ಲಿ ನನ್ ಡ್ರೈವರ್ ಹಿಂದೆನೆ ಕೂತಿದ್ರಿಂದ ಸಡನ್ ಆಗಿ ಬೆಂಕಿ ಮೈ ಮೇಲೆ ಬಂತು. ಸೊ ನನ್ ಪಕ್ಕ ಒಬ್ರು ವ್ಯಕ್ತಿ ಕೂತಿದ್ರು, ಅವರು ಕೂಡ ಗಾಬರಿಯಾಗಿ ತಳ್ಳಿದ್ರು. ಸೊ ಬಸ್ ಬೆಂಕಿ ಆದ ತಕ್ಷಣ ಡ್ರೈವರ್ ಸೈಡಿಗೆ ಎಳೆದಾಗ ಮರಕ್ ಹೊಡೆದ್ರೇನೋ ಆ ಒಂದ್ ಫೋರ್ಸಿಗೆ ಎಲ್ಲರಿಗೂ ಎಲ್ಲೆಲ್ಲಿತ್ತು ಜಾಗ ಅಲ್ಲೆಲ್ಲ ತಾಗಿ. ಸೊ ನನಗೂ ಹಾಗೆ ಸೈಡಿಗೆ ವಿಂಡೋ ಹತ್ರ ಇದ್ದಲ್ಲಿ ತಲೆಗೆ, ಕೈಗೆ, ಸೊಂಟಕ್ಕೆಲ್ಲ ಹೊಡೆತ ಬಿತ್ತು. ಅದಾದ್ಮೇಲೆ ಬೆಂಕಿ ಹತ್ತಿದ ಏನು ನೋಡಿಲ್ಲ, ಬಸ್ಟ್ ಇಳಿಬೇಕಿತ್ತು ಅಷ್ಟೇ. ಎಲ್ಲರೂ ಯಾವ್ದಾದ್ರು ಗೇಟ್ ಸಿಕ್ತು, ಎಕ್ಸಿಟ್ ಗೇಟ್ ಓಪನ್ ಆಯ್ತು ಅಥವಾ ಮುಂದ್ಗಡೆ ಡೋರ್ ಇತ್ತು, ಎಲ್ಲ ಹಾರ್ಕೊಳಕ್ ಶುರು ಆಯ್ತು. ಹಾರ ತಕ್ಷಣ ಆಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಬೆಂಕಿ ಜೋರಾಗಿ ಹತ್ತಿದೆ ಅಂತ. ಸೊ ಥಿಂಗ್ಸ್ ಎಲ್ಲ ಇತ್ತು. ಸೊ ಪೆಟ್ಟಾಗಿದ್ಕಿಂತ ಜಾಸ್ತಿ ಬೇಜಾರಿಂದ ಆಫೀಸ್ ಥಿಂಗ್ಸ್ ಎಲ್ಲ ಇತ್ತು. ಲೈಕ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ತುಂಬಾನೇ ಲೈಕ್ ಇಂಪಾರ್ಟೆಂಟ್ ಥಿಂಗ್ಸ್, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪರ್ಸನಲ್ ಥಿಂಗ್ಸ್ ಆಗಿರ್ಬೋದು, ಎಲ್ಲದೂ ಇತ್ತು. ಎಲ್ಲ ಸುಟ್ಟೋಯ್ತು ಈಗ. ಲೈಕ್ ಇದ್ರೂ ಕೂಡ ಅಷ್ಟು ದುಡಿಯಕ್ಕಾಗಲ್ಲ, ಅಷ್ಟು ಆಫೀಸ್ ಥಿಂಗ್ಸ್ ಇದೆ ಅದ್ರಲ್ಲಿ. ಅಷ್ಟೇ. ಲೈಕ್ ಅದಾದ್ಮೇಲೆ ಲೈಕ್ ಗೊತ್ತಿಲ್ಲ, ತಲೆ ಸುತ್ವಿ. ಆಮೇಲೆ ಕಣ್ ಬಿಡಕ್ಕೂ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ವಿ. ಅಲ್ಲಿಂದ ರಿಪ್ಪನ್ಪೇಟೆ ಹಾಸ್ಪಿಟಲ್ ಕರ್ಕೊಂಡ್ವಿ. ಅಲ್ಲಿ ಫಸ್ಟ್ ಏಡ್ ಮಾಡ್ಬಿಟ್ಟು ಶಿವಮೊಗ್ಗ ಕರ್ಕೊಂಡ್ ಬಂದ್ಬಿಟ್ರು. ಇವಾಗ ಸ್ವಲ್ಪ ಎಕ್ಸ್ರೇ ಓಡಾಡೋದು ಎಲ್ಲ ಮಾಡ್ತಾ ಇದೀವಿ. ಬಸ್ಸಲ್ಲಿ 33 ಸೀಟ್ ಇದ್ವು. ಅಷ್ಟು ಫಿಲ್ ಆಗಿತ್ತು ಜಾತ್ರೆ ಇರೋದ್ರಿಂದ. 40 ಜನ 50 ಜನ ಇದ್ರು ಅನ್ಕೊಂತೀನಿ. ನಿತ್ಕೊಂಡೇನಿಲ್ಲ, ಎಲ್ಲ ಮಲ್ಕೊಂಡೇ ಇದ್ರು. ಸ್ಲೀಪರ್ ಕೋಚ್ ಆಗಿದ್ರಿಂದ ಎಲ್ಲರೂ ಫುಲ್ ಆಗಿ ಕುತ್ಕೊಂಡಿದ್ರು, ಮಲ್ಕೊಂಡೇ ಇದ್ರು. ಸೊ ಮುಂದ್ಗಡೆ ಇದ್ದು ಸ್ವಲ್ಪ ಪಟ ಓಡಿದ್ರೇನು, ಗಾಬರಿಗೆ ಹಿಂದ್ಗಡೆ ಇದ್ದು ಸ್ವಲ್ಪ ತುಂಬಾ ಪೆಟ್ಟಾಗಿದೆ. ಡ್ರೈವರ್ಗೂ ಪೆಟ್ಟಾಗಿದೆ ಅಂತ ಕೇಳ್ಪಟ್ವಿ, ಗೊತ್ತಾಗಿಲ್ಲ. ಬಟ್ ಯಾಕಂದ್ರೆ ಅಷ್ಟ್ ಅನ್ಕಾನ್ಶಿಯಸ್ ಅಥವಾ ಏನ್ ಆಗ್ತಿದೆ ಅಂತ ಗೊತ್ತಾಗೋ ಅಷ್ಟೇ ಎಲ್ಲ ಮುಗ್ದೋಗಿತ್ತು ಅಲ್ಲಿ. ನಾರ್ಮಲ್ ಆಗಿ ಹತ್ತಿದ್ವಿ ನಾವು. ಏನು ತೊಂದ್ರೆನೂ ಅನ್ಸಿಲ್ಲ, ಏನು ಇಲ್ಲ. ಚೆನ್ನಾಗಿ ಮಾತಾಡ್ಕೊಂಡು ಡ್ರೈವರ್ ಕಂಡಕ್ಟರ್ ಹತ್ರ ಮಾತಾಡ್ಕೊಂಡು ಹತ್ಕೊಂಡ್ವಿ. ಸೊ ಅದೇ ಹೇಳೋದು, ಜಾತ್ರೆ ಮುಗಿಸ್ಕೊಂಡು ದಾರಿ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ಬಿಟ್ಟೆ. ಸೊ ನಿದ್ದೆ ಸಿಕ್ಕಾಪಟ್ಟೆ ಹತ್ಬಿಟ್ಟಿತ್ತು. ಯಾರೋ ಹೇಳಿದ್ರು, ಲೈಕ್ ಕಂಡಕ್ಟರ್ ಪಾಪ ಓಡ್ ಬಂದು ಬೆಂಕಿ ಹತ್ತಿದೆ ಓಡಿ ಓಡಿ ಅಂತ ಕೂಗಿದ್ರು ಅಂತ ಹೇಳಿದ್ರು. ಬಟ್ ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ ಅದು. ಗೊತ್ತಾಗಷ್ಟು ತುಂಬಾ ಬೆಂಕಿ ಬಾಗಿತ್ತು. ಸೊ ಸುಮಾರು ಜನ ಇಲ್ಲೆಲ್ಲ ಸುಟ್ಟೋಗಿದೆ. ಅಂಡ್ ಪುಣ್ಯಕ್ಕೆ ನಮ್ಗೆ ಸ್ವಲ್ಪ ಪೆಟ್ಟು ಮತ್ತೆ ಕೈ ಮುರಿದೋಗಿದೆ ಬಿಟ್ಟ ಸೊಂಟದ ಹತ್ರ ನೋವು ಅಷ್ಟೇ, ಸುಟ್ಟೋಗಿಲ್ಲ. ಕೂದಲೆಲ್ಲ ಹೋಗಿದೆ ಸ್ವಲ್ಪ ಸುಟ್ಟು. ಸರ್ ಲೈಕ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಿಂತ ಲೈಕ್ ಆಫೀಸ್ ಲ್ಯಾಪ್ಟಾಪ್ಸ್ ಎಲ್ಲ ಇತ್ತು ನಂದು. ಲೈಕ್ ಮ್ಯಾಕ್ ಬುಕ್ ಎಲ್ಲ ಇರೋದ್ರಿಂದ ಸೊ ಅದು ನನ್ ಜೀವನ ಪೂರ್ತಿ ದುಡಿದ್ರು ಅದು ನನ್ ಸ್ವಂತದಕ್ಕೆ ತೊಗೊಳಕ್ ಆಗ್ತಿರ್ಲಿಲ್ಲ ಏನು. ಸೊ ಅದೆಲ್ಲ ಹೋಗಿದೆ ಈಗ. ಅದು ಇನ್ನು ಸಿಗತ್ತೇನೋ ಹೋಪ್ಸ್ ಎಲ್ಲ ಇದ್ದೀನಿ. ಬಟ್ ಯಾರು ಕೇಳಿದ್ರೆ ಏನೂ ಉಳಿದಿಲ್ಲ ಅಂತಿದ್ದಾರೆ. ಅದೇ ತೊಂದರೆ ಆಗ್ತಿದೆ ಸರ್ ಅಷ್ಟೇ, ಮತ್ತೇನಿಲ್ಲ. ಅದು ಬಿಟ್ರೆ ಮೊಬೈಲ್ ಫೋನ್, ಡಾಕ್ಯುಮೆಂಟ್ಸ್, SLC ಮಾರ್ಕ್ಸ್ ಕಾರ್ಡ್ಸ್ ಇಂದ ಹಿಡಿದು ಫುಲ್ ಡೀಟೇಲ್ಸ್ ಏನಿತ್ತು ಎಲ್ಲ ನನ್ನ ಬ್ಯಾಗ್ ಅಲ್ಲಿ ಇತ್ತು, ಎಲ್ಲ ಹೋಗಿದೆ ಈಗ. ಅಭಿಲಾಷ್ ಅಂತ, ಹೊಸನಗರದಿಂದ. ಬೆಂಗಳೂರು ಹೋಗ್ತಾ ಇದ್ದೆ, ಜಾತ್ರೆ ಬಂದಿದ್ದೆ ಊರಿಂದ.